ರಾಜ್ಯದಲ್ಲಿ 3 ದಿನಗಳಿಂದ ದ್ವಿತ್ವ ಚಂಡಮಾರುತ ಅಬ್ಬರಿಸ್ತಾ ಇದ್ದು ಚಿಕ್ಕಬಳ್ಳಾಪುರ ಗಡಿಯಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದ ಗಡಿ ಇರ್ತಕ್ಕಂಥ ಶಾಲೆಗಳೆಲ್ಲ ಸೋರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಆದೇಪಲ್ಲಿ ಅಂತಕ್ಕಂಥ ಗ್ರಾಮದಲ್ಲಿ ಇದ್ದೀನಿ. ಇದು ಒಂದು ಕುಗ್ರಾಮ ಆಗಿದೆ. ಇಲ್ಲಿ ಆಂಧ್ರಕ್ಕೆ ಹಂಚಿಕೊಂಡಿರ್ತಕ್ಕಂಥ ಒಂದು ಗ್ರಾಮ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಶಾಲೆಯನ್ನ ನೋಡೋರೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿನ BU ಆಗಿರ್ಬೋದು, DDPU ಆಗಿರ್ಬೋದು ಈ ಕಡೆ ಬಂದು ಈ ಒಂದು ಶಾಲೆಯನ್ನ ಗಮನಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಯಾಕಂದ್ರೆ ಈ ಬಾರಿಯಾಗಿ ಸೋರ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಗೋಡೆ ಮೇಲ್ಛಾವಣಿ ಆಗಿರ್ಬೋದು, ಗೋಡೆ ಆಗಿರ್ಬೋದು ಎಲ್ಲವೂ ಸಹ ನೀರಿಂದ ತುಂಬಿರ್ತಕ್ಕಂಥದ್ದು. ನೀರೆಲ್ಲ ಸೋರಿ ಮಕ್ಕಳೆಲ್ಲ ಪಾಠ ಕಲಿಯೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹ ಏನು ಮಕ್ಕಳು ಇಲ್ಲಿ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಚಿಳ್ಳಿಗೆ ಮತ್ತೆ ಕೆಳಗೆ ನೆಲದಲ್ಲೂ ಸಹ ಒಂದು ನಿಮ್ಮ ತಟ್ತಾ ಇರ್ತಕ್ಕಂಥ ಹಿನ್ನೆಲೆ ಕೂಡ ಇಲ್ಲಿ ನೋಡ್ಬೋದು. ಬೋರ್ಡಲ್ಲಿ ಸಹ ನೀರನ್ನ ಊರ್ತಾ ಇದೆ. ಯಾಕಂದ್ರೆ ಇದು ನಿರಂತರವಾಗಿ ದ್ವಿತ್ವ ಚಂಡಮಾರುತ ಏನು ಮಳೆ ತುಂತುರು ಮಳೆ ಆಗ್ತಾ ಇರೋದ್ರಿಂದ ಈ ಗೋಡೆಗಳೆಲ್ಲ ನೀರಿನಿಂದ ತುಂಬೋಗಿರ್ತಕ್ಕಂಥದ್ದು. ಬೋರ್ಡಲ್ಲಿ ಸಹ ನೀರು ಉಕ್ಕಿ ಬರುತ್ತದೆ. ಈ ಬೋರ್ಡಲ್ಲಿ ಬರೆಯೋದು ಹೇಗೆ, ಮಕ್ಕಳು ಪಾಠ ಕಲಿಯೋದು ಹೇಗೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಇನ್ನು ಮೇಲಿಂದ ಸುರಿದಂತಹ ನೀರು ಬಕೆಟ್ಗಳಲ್ಲಿ ಹಿಡ್ಕೊಂಡು ಮಕ್ಕಳು ಹೊರಗಡೆ ತಕೊಂಡೋಗಿ ಬಿಸಾಡ್ತಕ್ಕಂಥ ಒಂದು ಚೆಲ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಈ ಒಂದು ಶಾಲೆಯ ಸೋರೋದ್ರ ಬಗ್ಗೆ ಸಾಕಷ್ಟು ದೂರುಗಳನ್ನ ಸಹ ಏನು ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಮತ್ತೆ ಇಲ್ಲಿನ ಶಿಕ್ಷಕರಾಗಿರ್ಬೋದು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಇಲ್ಲಿ ಒಂದು 5 ಜನ ಮಕ್ಕಳಿದ್ದಾರೆ. 5 ಜನ ಮಕ್ಕಳಿಗಾಗಿ ಒಬ್ಬ ಶಿಕ್ಷಕರು ಮಾತ್ರ ಪಾಠ ಮಾಡ್ತಾ ಇದ್ದಾರೆ, ಒಬ್ಬ ಶಿಕ್ಷಕರು ಮಾತ್ರ ಇದ್ದಾರೆ. ಆದ್ರೆ ಅವರು ಸಹ ಒಂದು ಅಸಹಾಯಕರಾಗಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಮೇಲಾಧಿಕಾರಿಗಳು ಅವ್ರ ಮೇಲೆ ನೋಡ್ತಕ್ಕಂಥ ಒಂದು ದರ್ಪ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರು ಯಾವುದೇ ಕಾರಣಕ್ಕೂ ಬಾಯಿ ಬಿಚ್ಚದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಇದೇ ಗ್ರಾಮಸ್ಥರಾಗಿರ್ತಕ್ಕಂಥ ಆಂಜನೇಯ ರೆಡ್ಡಿ ಅಂತಕ್ಕಂಥ ಯುವಕರು ಮಾತಾಡ್ಲಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಊರಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಈ ರೀತಿಯಾಗಿ ಸೋರ್ತಾ ಇದೆಲ್ಲ, ಮಕ್ಕಳೆಲ್ಲ ಯಾವ ರೀತಿ ಪಾಠ ಕಲಿಯೋದಕ್ಕೆ ತೊಂದರೆ ಆಗ್ತಾ ಇದೆ, ಏನೆಲ್ಲ ಅನಿಸ್ತಾ ಇದೆ ಸರ್ ನಿಮಗೆ? ತುಂಬಾ ಅನಾನುಕೂಲ ಆಗ್ತಾ ಇದೆ ಸರ್. ಮಕ್ಕಳು ಶಾಲೆಗೆ ಬರೋದಕ್ಕೂ ಇಂಜರಿ ಇತ್ತಿದ್ದಾರೆ. ಯಾಕಂದ್ರೆ ಈ ಚಂಡಮಾರುತದಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿರೋದ್ರಿಂದ ಶಾಲೆಗೆ ಬರೋ ವಿದ್ಯಾಭ್ಯಾಸ ಕಲಿಯೋದಕ್ಕೂ, ಯಾಕಂದ್ರೆ ಎಸ್ಪೆಷಲಿ ಸರ್ಕಾರಿ ಶಾಲೆಗೆ ಬರೋದು ಬಡವರ ಮಕ್ಕಳು ಯಾವುದೇ ಕಾರಣಕ್ಕೂ ಖಾಸಗಿ ಶಾಲೆಗೆ ಕಳ್ಸಕ್ಲಾರದೆ ಮನೆಯಲ್ಲಿ, ಯಾಕಂದ್ರೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ ಸರ್. ಈಗ ಆಧುನಿಕ ಜಗತ್ತಿನಲ್ಲಿ ವಂಚಿತರಾಗಿರೋದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಸೋರೋದ್ರಿಂದ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿ ತಮ್ಮ ಮೂಲಕ ಎಲ್ಲ ಸರ್, ಮಕ್ಕಳು ಈ ತರ ಸೋರತಕ್ಕಂತ ನೆಲದಲ್ಲಿ ಕುತ್ಕೊಂಡು ಕೆಳಗಡೆಯಿಂದನೂ ಚಳಿ ಆಗುತ್ತೆ, ಮೇಲೆಯಿಂದ ನೀರು ಸುರಿತಾ ಇರ್ತದೆ. ಬೋರ್ಡ್ ಅಲ್ಲಿ ಬರೆಯಕ್ ಹೋದ್ರೆ ಅಲ್ಲಿ ಕೂಡ ನೀರಿದೆ. ಯಾವ ರೀತಿ ತೊಂದರೆ ಆಗ್ತದೆ ಸರ್ ಮಕ್ಕಳಿಗೆ? ತೊಂದರೆ ವಿದ್ಯಾಭ್ಯಾಸಕ್ಕೆ, ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ಅವರು ಈಗ ಅವರು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿರೋದ್ರಿಂದ ಮಕ್ಕಳು ಶಾಲೆಗೆ ಕಳ್ಸೋದಕ್ಕೆ ಇಂಜರಿ ಇತ್ತಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನಂದ್ರೆ ಈ ಶಾಲೆಯ ಕಡೆನೂ ಗಮನನೂ ಇರೋದಿಲ್ಲ ಸರ್. ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಅಲ್ಲಿಂದಾನೇ ಆರ್ಡರ್ ಮಾಡ್ತಾರೆ. ಶಿಕ್ಷಕರು ಯಾವುದೇ ಕಾರಣಕ್ಕೂ ಹೇಳಕ್ ಹೋದ್ರು ಅವ್ರ ಮಾತು ಕೇಳೋದಿಲ್ಲ. ಈಗ ಗ್ರಾಮಸ್ಥರು ಹೇಳಿ ಸಾಕಾಗಿರ್ತಾರೆ. ಯಾವುದೇ ಅಧಿಕಾರಿ ಈ ಕಡೆನೂ ತಿರುಗೋದು ಕೂಡ ಇಲ್ಲ ಸರ್. BO ಇವರೆಲ್ಲ ಉನ್ನತ ಅಧಿಕಾರಿಗಳೆಲ್ಲ ಇಲ್ಲಿ ಬಂದು ಕೂಡಲೇ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಓಕೆ, ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ದ್ವಿತ್ವ ಚಂಡಮಾರುತ 3-4 ದಿವಸಗಳಿಂದ ತುಂತುರು ಹನೆಗೆ ಎಲ್ಲಾ ಶಾಲೆಗಳು ಸಹ ಬಹುತೇಕ ಗಡಿ ಭಾಗದಲ್ಲಿರ್ತಕ್ಕಂಥ ಶಾಲೆಗಳು ಸೋರುವಿಕೆಯಿಂದ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮೇಲಾಧಿಕಾರಿಗಳು ಇನ್ನಾದ್ರೂ ಬಂದು ಇದಕ್ಕೆ ದುರಸ್ತಿ ಮಾಡ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ತಾರ ಅಂತಕ್ಕಂಥದ್ದು ನೀವು ಕಾದೊಡ್ಬೇಕಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.